ನಮಸ್ತೆ ರೀ. ಹೆಸರು ಕಾಳು ಹಪ್ಪಳ ಮಾಡೋದು ತೋರಿಸ್ಕೊಡ್ತೀನಿ ರೀ. ಹೆಸರು ಕಾಳು 3 kg, ಅರ್ಧ kg ಉದ್ದಿನಬೇಳೆ ರೀ, ಮೆಣಸಿನ್ಕಾಯಿ, ಈರುಳ್ಳಿ, ಮೆಣಸು, ಜೀರಿಗೆ, ಅಜ್ವಾನ, ಉಪ್ಪು ಮತ್ತು ಹಪ್ಪಳ ಖಾರ ಈ ಥರ ಕುದಿಸಿ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ರೀ. ಪೇಸ್ಟ್ನ ಚೆಂದಾಗಿ ಹಿಟ್ಟಿಗೆ ಹಾಕಿ ಎಲ್ಲ ಕಲಿಸ್ಬೇಕು ರೀ. ಚೆಂದಾಗಿ ಕಲಿಸಿ ನಾದ್ಬೇಕು ರೀ. ಅದನ್ನ ಗಟ್ಟಿಗೆ ನಾದಿ ಈ ಥರ ಹುಳಿ ಮಾಡ್ಕೋಬೇಕು ರೀ. ಮಾಡ್ಕೊಂಡು ಲಟ್ಟಿಸ್ಬೇಕು ರೀ. ಚೆಂದಾಗಿ ಲಟ್ಟಿಸಿ ತೆಳ್ಳಗೆ ಲಟ್ಟಿಸ್ಬೇಕು ರೀ. ಈ ಥರ ಮಾಡ್ಕೊಂಡು 1 ವರ್ಷ ನಾವು ಇಟ್ರೂ ಏನಾಗಂಗಿಲ್ಲ ರೀ. ನಾವು ಆರೋಗ್ಯಕ್ಕೂ ಒಳ್ಳೇದು ರೀ. ಮಕ್ಳಿಗೂ ಸ್ನ್ಯಾಕ್ಸ್ ಜೊತೆ ಏನಾರು ಕೇಳಿದಾಗ ಕುರ್ಕುರಿ ಅದು ಕೇಳಿದಾಗ ಇವನ್ನ ಕರ್ದು ಕೊಡ್ಬೋದು ರೀ. ಮತ್ತು ಮಳೆಗಾಲದಾಗಂತೂ ಚಲೋ ರೀ ಇದು. ಸ್ವೀಟ್ ಜೊತೆಗೂ ಬೇಯಿಸಿರ್ತೈತೆ ರೀ, ಅನ್ನದ ಜೊತೆಗೂ ಚಲೋ ಇರ್ತೈತೆ ರೀ. ಈ ಥರ ಮಾಡಿ ಎಲ್ಲ ಒಣಗಿಸಿ ಚೆಂದಾಗಿ ತೆಗೆದಿಟ್ಕೊಂಡ್ರೆ 1 ವರ್ಷ ತನಕ ಏನೂ ಆಗಂಗಿಲ್ಲ ರೀ. ಎಣ್ಣೆಗೆ ಹಾಕಿ ಕರಿಬೇಕು ರೀ. ಕರೆದ್ರೆ ಟೇಸ್ಟ್ ಇರ್ತಾವೆ ರೀ. ನಮಗೆ ಎಣ್ಣೆನೂ ಬೇಡಪ್ಪ, ಆಯಿಲ್ ಬೇಡ ಅಂದ್ರೆ ಸುಟ್ಟೂ ಸುಡ್ಬೋದು ರೀ. ಇವನ್ನ ಸುಡೋದು ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ಕೊಡ್ತೀನಿ ರೀ ನಾನು. ಮತ್ತು ಉಪ್ಪು ಜೀರಿಗೆ ಮೆಣಸಿನ್ಕಾಯಿ ಮಾಡೋದಂದು ತೋರಿಸ್ಕೊಡ್ತೀನಿ ರೀ. ಹಿಂಗೆ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ಕೊಡ್ತೀನಿ ರೀ. ನಮಸ್ತೆ.